ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿನ ಒಂದು ಉಪಚುನಾವಣೆ ಈ ಮತಯಾಚನೆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ಕ್ಷೇತ್ರದ ಜನಪ್ರಿಯ ಸಂಸದರು, ಮಾಜಿ ಸಚಿವರಾಗಿರ್ತಕ್ಕಂಥ ಸದಾನಂದ ಗೌಡಜಿಯವರೇ, ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಹಿರಿಯರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮಿರವರೇ, ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಲಕ್ಷ್ಮೀರವರೇ, ಆತ್ಮೀಯರಾಗಿ ನಮಗೆಲ್ಲರೂ ಕೂಡ ಅನ್ನಿಸ್ತಾ ಇರ್ಬೋದು, ಏನಪ್ಪ ಬೆಳಗ್ಗೆ ಯಾರ ಮುಖ ನೋಡ್ಕೊಂಡು ಬಂದಿದ್ದೀವಿ, ಬೆಳಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಿದ್ವಪ್ಪ, ಬೆಳಗ್ಗೆ ಬಂದು ರಾಜಕಾರಣಿಗಳು ಭಾಷಣ ಕೇಳಂತ ಪರಿಸ್ಥಿತಿ ಬಂದಿದೆಯಲ್ಲಪ್ಪ ಅಂತ. ಯಾವ ಪರಿಸ್ಥಿತಿ ಇದೀವಿ ಅಂತ ಹೇಳಿದ್ರೆ, ರಾಜಕಾರಣಿಗಳು ಅಂತ ಹೇಳಿದ್ರೆ ಅದು ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇದ್ದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ರಾಜಕಾರಣಿಗಳು ಅಥವಾ ಒಬ್ಬ ಶಾಸಕ, ಒಬ್ಬ ಮಂತ್ರಿ ಅಂತ ಹೇಳಿದ್ರೆ ನಮ್ಮ ತಲೆಗೆ ಪಾಸಿಟಿವ್ ಥಾಟ್ಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಒಂದು ವಾತಾವರಣ ಒಂದು ಕಾಲದಲ್ಲಿ ಇತ್ತು. ಆದರೆ ಕಾಲ ಬದಲಾವಣೆ ಆಗಿದೆ. 2014ರಲ್ಲಿ ದೇಶದ ಒಂದು ಜನರ ಮತದಾರರ ಆಶೀರ್ವಾದದಿಂದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಯಾವ ರೀತಿ ಅಮೂಲಾಗ್ರ ಬದಲಾವಣೆಯನ್ನ ಮಾಡಿದ್ದಾರೆ ಕಳೆದ 9 ವರ್ಷದಲ್ಲಿ ಅಂತ ನಮಗೆಲ್ಲ ತಿಳಿದಿದೆ. ಯಾವುದೇ ಕ್ಷೇತ್ರಗಳನ್ನು ತಪ್ಪಿಕೊಳ್ಳಿ, ಮೊದಲನೇದಾಗಿ ಪ್ರಮುಖವಾಗಿ ದೇಶದಲ್ಲಿ ಒಂದು ಭ್ರಷ್ಟಾಚಾರದಿಂದ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನೀವು ಅನ್ಕೊಂಡಿದ್ರೆ ನಾವು ಕೂಡ ಅನ್ಕೊಂಡಿದ್ವಿ. ಅಭಿವೃದ್ಧಿ ಎಲ್ಲ ಸೈಡಿಗೆ ಇಟ್ಬಿಡೋಣ, ಬದಿಗೆ ಇಟ್ಬಿಡೋಣ. ಆದರೆ ಈ ದೇಶದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಇದೆ, ದೇಶವನ್ನು ನಡೆಸೋದಕ್ಕೆ ಸಾಧ್ಯ ಇದೆ ಅಂತೇಳಿ ರುಜುವಾತು ಮಾಡಿರ್ತಕ್ಕಂಥವ್ರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿ. ಯಾಕೆ ಇವತ್ತು ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ವಿಧಾನ ಪರಿಷತ್ ಚುನಾವಣೆ ಬಂದು ಯಾಕೆ ಮಾತನಾಡ್ತಾರೆ ರಾಜ್ಯದ ಅಧ್ಯಕ್ಷರು ಅಂತ ಪ್ರಾರಂಭಿಸ್ಬೋದು. ಯಾಕೆ ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಯಾವಾಗ ಕೂಡ ಅನ್ಕೊಳ್ತಾ ಇರ್ತೇವೆ ನಾವು ಒಬ್ಬರೇ ಏನ್ ಮಾಡೋದಕ್ಕೆ ಸಾಧ್ಯ. ಅದು ಶಿಕ್ಷಣ ಸಂಸ್ಥೆ ಇರ್ಬೋದು, ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಇರ್ಬೋದು, ಅಥವಾ ಯಾವುದೋ ಇಂಡಸ್ಟ್ರಿ ಇರ್ಬೋದು, ಒಂದು ರಾಜಕೀಯ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ ನೀವು ಆಯ್ಕೆ ಮಾಡ್ಕೊಳ್ಳಿ. ನಾವು ಒಬ್ಬರೇ ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ಒಬ್ಬರು ಏನ್ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಅಂದ್ರೆ ಒಬ್ಬ ಮನುಷ್ಯನಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನ ಮನುಷ್ಯನಲ್ಲಿ ಒಳಗೊಂಡಿದ್ರೆ ನಾನು ದೇಶವನ್ನ ಮುನ್ನಡೆಸ್ತೇನೆ ಅಥವಾ ನನ್ನ ಕ್ಷೇತ್ರದ ಉತ್ತಮ ಕೆಲಸವನ್ನು ಮಾಡ್ತೇನೆ, ಎಲ್ಲರನ್ನು ಕೂಡ ಜೊತೆ ಒಂದುಗೂಡಿಸ್ಕೊಂಡು ನಾನು ಅಭಿವೃದ್ಧಿನ ಮಾಡ್ತೇನೆ ಅನ್ನೋ ಒಂದು ಕೈಂಕರ್ಯನ ತೊಟ್ಟರೆ ಅದು ಯಾವುದೇ ಕ್ಷೇತ್ರ ಇರುತ್ತೋ ಆ ಕ್ಷೇತ್ರದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳನ್ನ ಬದಲಾವಣೆಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಯಾಕೆ ಇಷ್ಟೆಲ್ಲ ಪೀಠಿಕೆ ಹಾಕಿದ್ದೇನೆ ಅಂತ ಹೇಳಿದ್ರೆ, ಇದು ನಾವು ಬಂದಿರತಕ್ಕಂಥ ಸಂದರ್ಭ ಏನಪ್ಪಾ ಅಂತ ಹೇಳಿದ್ರೆ, ವಿಧಾನ ಪರಿಷತ್ತಿನ ಶಿಕ್ಷಕ ಕ್ಷೇತ್ರದ ಒಂದು ವಿಧಾನ ಪರಿಷತ್ತಿನ ಉಪಚುನಾವಣೆ. ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಿರ್ತಕ್ಕಂಥ ಈ ಕ್ಷೇತ್ರದ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿಗಳು, ನಾನು ಅವ್ರ ಬಗ್ಗೆ ನೆಗೆಟಿವ್ ಏನು ಹೇಳೋದಕ್ಕೆ ಹೋಗೋದಿಲ್ಲ, ಅಥವಾ ಅವ್ರು ಸೋಲಿಸ್ಬೇಕು ಅಂತ ನಾನು ಹೇಳೋದಿಲ್ಲ. ನಾವು ನಮ್ಮ ಅಭ್ಯರ್ಥಿ ಎ ಪಿ ರಂಗನಾಥನ ಕರ್ಕೊಂಡು ತಮ್ಮ ಸಂಸ್ಥೆ ಬಂದಿದ್ದೇವೆ ಅಂತ ಹೇಳಿದ್ರೆ ಅವ್ರನ್ನ ಸೋಲ್ಸೋಕ್ಕೋಸ್ಕರ ಬಂದಿದ್ದೇನೆ ಅಂತ ಹೇಳೋದಿಲ್ಲ. ಅವ್ರನ್ನ ಸೋಲಿಸ್ತೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಕಾರಾತ್ಮಕವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ನ ಅಭ್ಯರ್ಥಿ ಆಗಿರ್ತಕ್ಕಂಥ ಎ ಪಿ ರಂಗನಾಥ್ ಅವರು ಒಬ್ಬ ಉತ್ತಮ ವ್ಯಕ್ತಿ ಇದ್ದಾರೆ. ನ್ಯಾಯವಾದಿಗಳಾಗಿ ಸಮಾಜಮುಖಿಯಾಗಿ ತಮ್ಮದೇ ಆದಂತಹ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಪ್ರಾಮಾಣಿಕವಾಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದ್ರ ಮುಖೇನ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಒಂದು ಅಮೂಲಾಗ್ರ ಬದಲಾವಣೆಯನ್ನು ಕಾಣಬಹುದು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಬಂದಿದ್ದಾರೆ. ತಮ್ಮೆಲ್ಲರೂ ಕೂಡ ತಿಳಿದಿರೋ ಹಾಗೆ ಕಳೆದ ಚುನಾವಣೆಯಲ್ಲೂ ಕೂಡ ಕಾರಣಾಂತರಗಳಿಂದ ಅಲ್ಪ ಮತಗಳಿಂದ ಬಲಭಾಗ ಹೊಂದಿದೆ. ಆದರೆ ಚುನಾವಣಾ ಸಂದರ್ಭದಲ್ಲಿ ಯಾವತ್ತೂ ಕೂಡ ಮನವಿ ಕೊಡುತ್ತಿಲ್ಲ.
ಚುನಾವಣೆ ಸೋಲಿದ್ರು ಸಹ ತಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಒಬ್ಬ ಸೂಕ್ತ ವ್ಯಕ್ತಿಯನ್ನ ಇಂಥ ಒಂದು ಸೂಕ್ತ ಸ್ಥಾನಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಇಚ್ಛೆನ ಇಟ್ಕೊಂಡು ಹೊರಟಿರ್ತಕ್ಕಂಥ ನಮ್ಮ ಎ ಪಿ ರಂಗನಾಥ್ ಅವರಿಗೆ ತಾವೆಲ್ಲರೂ ಸಹ ಮೊದಲ ಪ್ರಾಶಸ್ತ್ಯದ ಮತವನ್ನ ನೀಡುವುದರ ಮುಖೇನ ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು JDS ನ ಅಭ್ಯರ್ಥಿ ನಮ್ಮ NDA ಒಕ್ಕೂಟದ ಅಭ್ಯರ್ಥಿ ಆಗಿರ್ತಕ್ಕಂಥ ಎ ಪಿ ರಂಗನಾಥ್ ಅವರಿಗೆ ದೊಡ್ಡ ಅಂತರದಲ್ಲಿ ಗೆಲ್ಲುವುದಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು, ಸಹಕಾರ ನೀಡಬೇಕು. ಮೊದಲ ಪ್ರಾಶಸ್ತ್ಯದ ಮತವನ್ನು ತಾವು ಕೊಡಬೇಕು. ತಮ್ಮ ಬಂಧು ಬಳಗದವರಿಗೆ, ಸ್ನೇಹಿತರಿಗೆ ಅವ್ರಿಗೂ ಸಹ ಹೇಳಿ ದೊಡ್ಡ ಅಂತರದಲ್ಲಿ ಗೆಲ್ಲುವುದಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ, ನನಗೆ ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿಗೆ ತಮ್ಮ ಸಂಸ್ಥೆಗೆ ಬರೋದಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ವಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ವಂದನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.